ಒಮ್ಮೆ ಅವಕಾಶಕ್ಕಾಗಿ ಸ್ಟುಡಿಯೋ ಹೊರಗೆ ನಿಂತಿದ್ದ ಸಾಮಾನ್ಯ ಹುಡುಗ ನಂತರ ಕನ್ನಡ ಚಿತ್ರರಂಗದ ಡಿ ಬಾಸ್ ಆಗಿ ಲಕ್ಷಾಂತರ ಜನರ ಹೃದಯ ಗೆದ್ದ ವ್ಯಕ್ತಿ. ಅವರ ಒಂದು ಎಂಟ್ರಿಗೆ ಥಿಯೇಟರ್ ಕಂಪಿಸಿತ್ತು. ಒಂದು ಡೈಲಾಗ್ಗೆ ಕರ್ನಾಟಕ ಕೂಗಿತ್ತು. ಅಭಿಮಾನಿಗಳು ದೇವರಂತೆ ಆರಾಧಿಸಿದರು. ಆದರೆ ಬದುಕು ಯಾವಾಗ ಯಾರನ್ನು ಯಾವ ಜಾಗದಲ್ಲಿ ನಿಲ್ಲಿಸುತ್ತದೆ ಅನ್ನೋದನ್ನು ಯಾರೂ ಊಹಿಸಲಾರರು. ಇಂದು ಅದೇ ವ್ಯಕ್ತಿ ಬದುಕಿನ ಅತ್ಯಂತ ಕಠಿಣ ಹಂತವನ್ನು ಎದುರಿಸುತ್ತಿದ್ದಾನೆ. ಹಣ ಇದೆ, ಹೆಸರು ಇದೆ, ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿ ಇದೆ. ಆದರೂ ಕೆಲವೊಮ್ಮೆ ಮನುಷ್ಯನನ್ನು ಬದುಕಿನಲ್ಲಿ ಕಾಡೋದು ಹೊರಗಿನ ಶತ್ರು ಅಲ್ಲ, ಅವನ ನಿರ್ಧಾರಗಳು. ಒಂದು ಕ್ಷಣದ ಕೋಪ, ಒಂದು ತಪ್ಪು ಹೆಜ್ಜೆ, ಒಂದು ತಪ್ಪು ಸಮಯ ಇಡೀ ಬದುಕನ್ನೇ ಬದಲಿಸಬಹುದು. ಇಂದು ಲಕ್ಷಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ಡಿ ಬಾಸ್ ಮತ್ತೆ ಇಂದಿನ ಬದುಕಿಗೆ ಮರಳುವರ? ಮತ್ತು ಬಹುಶಃ ಇಂದು ದರ್ಶನ್ ಬದುಕೆ ಅವರಿಗೆ ಒಂದು ಹೊಸ ಸತ್ಯವನ್ನು ಕಲಿಸುತ್ತಿರಬಹುದು. ಸ್ಟಾರ್ಡಮ್ ಶಾಶ್ವತ ಅಲ್ಲ, ಶಕ್ತಿ ಶಾಶ್ವತ ಅಲ್ಲ, ಆದರೆ ಬದುಕು ಕೊಡುವ ಪಾಠ ಮಾತ್ರ ಶಾಶ್ವತ. ಇದೇ ಒಬ್ಬ ಸ್ಟಾರ್ ಕತೆ, ಆದರೆ ಇದು ಒಬ್ಬ ಸ್ಟಾರ್ ಕಥೆಯಲ್ಲ, ಅವರ ಬದುಕಿನ ಕತೆ. ಅದು ಬದುಕು ನಿನ್ನದೇ. ಸ್ನೇಹಿತರೆ, ಈ ವಿಡಿಯೋ ಆರಂಭಿಸುವ ಮೊದಲು ಕನ್ನಡ ಸಿನಿಮಾ ಸೆಲೆಬ್ರಿಟಿಗಳ ಬದುಕಿನ ನಿಜ ಕಥೆಗಳು, ಮನಸ್ಸಿಗೆ ತಾಕುವ ಜೀವನ ಪಾಠಗಳು ಮತ್ತು ಸಮಾಜದ ಆಳವಾದ ಸತ್ಯಗಳನ್ನು ನೋಡಲು ನಮ್ಮ ಬದುಕು ನಿನ್ನದೇ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಎಲ್ಲ ಡಿ ಬಾಸ್ ಫ್ಯಾನ್ಸ್ ಮತ್ತು ಸ್ನೇಹಿತರಿಗೆ ಹಾಗೂ ಕನ್ನಡ ಸಿನಿಮಾವನ್ನು ಪ್ರೀತಿಸುವ ಪ್ರತಿಯೊಬ್ಬರೊಂದಿಗೆ ಶೇರ್ ಮಾಡಿಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಶೇರ್ ಪ್ರತಿಯೊಬ್ಬರಿಗೂ ಒಂದು ಉತ್ತಮ ಮಾಹಿತಿಯಾಗಲಿ ಮತ್ತು ನಮ್ಮ ಚಾನಲ್ಗೆ ದೊಡ್ಡ ಬೆಂಬಲವನ್ನು ನೀಡಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ಇಂದು ಲಕ್ಷಾಂತರ ಜನ ಡಿ ಬಾಸ್ ಎಂದು ಕೂಗುವ ಆ ವ್ಯಕ್ತಿಯ ಬದುಕು ಒಮ್ಮೆ ತುಂಬ ಮೌನ ಮತ್ತು ಹೋರಾಟದಿಂದ ತುಂಬಿತ್ತು. ದರ್ಶನ್ ತೂಗುದೀಪ ಅವರಿಗೆ ಆರಂಭದಲ್ಲಿ ಸಿನಿಮಾ ಲೋಕವೇನು ಕೆಂಪು ಹಾಸು ಏನು ಒದಿಸಿ ಅವ್ರನ್ನ ವೆಲ್ಕಮ್ ಮಾಡಿರಲಿಲ್ಲ. ಸ್ಟುಡಿಯೋಗಳಲ್ಲಿ ಲೈಟ್ ಬಾಯ್ ಕೆಲಸ ಮಾಡಿ ಸಣ್ಣ ಸಣ್ಣ ಪಾತ್ರಗಳು, TV ಸೀರಿಯಲ್ಗಳಲ್ಲಿ ಕ್ಷಣ ಮಾತ್ರ ಕಾಣಿಸಿಕೊಳ್ಳುವ ಪಾತ್ರಗಳು, ಗಂಟೆಗಳ ಕಾಲ ಅವಕಾಶಕ್ಕಾಗಿ ಕಾಯುವ ದಿನಗಳು, ಇವೆಲ್ಲವೂ ಅವರ ಬದುಕಿನ ಭಾಗವಾಗಿತ್ತು. ಕೆಲವರು ಅವರ ಮುಖ ನೋಡಿ ನೀನು ಹೀರೋ ಆಗಲು ಲಾಯಕ್ಕಿಲ್ಲ ಎಂದು ನೇರವಾಗಿ ಹೇಳಿದ್ದರೆಂದು ವರದಿಗಳಿವೆ. ಆದರೆ ಕೆಲ ಮನುಷ್ಯರನ್ನು ಸೋಲಿಸುವುದು ಪರಿಸ್ಥಿತಿಯಲ್ಲ, ಅವರ ಒಳಗಿನ ನಂಬಿಕೆ ಸಾಯುವಾಗ ಮಾತ್ರ ಅವರು ಸೋಲುತ್ತಾರೆ. ದರ್ಶನ್ ಮಾತ್ರ ಆ ನಂಬಿಕೆಯನ್ನು ಬಿಡಲಿಲ್ಲ, ಅವಮಾನವನ್ನು ಕೋಪವನ್ನಾಗಿಸಲಿಲ್ಲ, ಅದನ್ನೇ ಹೋರಾಟದ ಶಕ್ತಿಯನ್ನಾಗಿಸಿಕೊಂಡರು. ಮತ್ತು ಒಂದು ದಿನ ಅವಕಾಶಕ್ಕಾಗಿ ಸ್ಟುಡಿಯೋವರೆಗೂ ನಿಂತಿದ್ದ ಅದೇ ಹುಡುಗ ಕನ್ನಡ ಚಿತ್ರರಂಗದ ಮುಂದೆ ಚಾಲೆಂಜಿಂಗ್ ಸ್ಟಾರ್ ಆಗಿ ಬೆಳೆದು ನಿಂತ ಪರಿಯೇ ಬೃಹತ್ತಾದದ್ದು. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ಒಂದು ಸಿನಿಮಾ ಒಬ್ಬ ಮನುಷ್ಯನ ಬದುಕನ್ನೇ ಬದಲಿಸಬಹುದು ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಮೆಜೆಸ್ಟಿಕ್ ಚಿತ್ರ. ದರ್ಶನ್ ಅವರ ಒಂದು ಜೀವನದ ಬದುಕಿಗೆ ಒಂದು ಚಿತ್ರರಂಗದ ಹಾದಿಯಲ್ಲಿ ಉತ್ತಮವಾದ ಒಂದು ಆರಂಭ ಅಂತಲೇ ಹೇಳಬೇಕಾಗುತ್ತೆ. ವರ್ಷಗಳ ಹೋರಾಟ, ಅವಮಾನ, ನಿರಾಕರಣೆಗಳ ನಂತರ ಬಂದ ಈ ಸಿನಿಮಾ ದರ್ಶನ್ ಬದುಕಿನಲ್ಲಿ
ಕೇವಲ ಒಂದು ಅವಕಾಶವಾಗಿರಲಿಲ್ಲ, ಅದು ಅವರ ಪುನರ್ಜನ್ಮವಾಗಿತ್ತು. ಚಿತ್ರಮಂದಿರಗಳಲ್ಲಿ ಅವರ ಎಂಟ್ರಿಗೆ ಕೂಗುವ ಜನ, ಡೈಲಾಗುಗಳಿಗೆ ಶಿಲೆ ಹೊಡೆಯುವ ಅಭಿಮಾನಿಗಳು, ಕನ್ನಡ ಸಿನಿಮಾ ಹೊಸ ಮಾಸ್ ಹೀರೋನನ್ನು ಕಂಡ ದಿನ ಅದು. ಆ ಚಿತ್ರದ ನಂತರ ದರ್ಶನ್ ಎಂಬ ಹೆಸರು ನಿಧಾನವಾಗಿ ಡಿ ಬಾಸ್ ಆಯಿತು. ಚಾಲೆಂಜಿಂಗ್ ಸ್ಟಾರ್ ಎಂಬ ಬಿರುದು ಹುಟ್ಟಿತು. ಒಮ್ಮೆ ನೀನು ಹೀರೋ ಆಗಲ್ಲ ಎಂದು ಕೇಳಿದ್ದ ಅದೇ ವ್ಯಕ್ತಿ ನಂತರ ಕರ್ನಾಟಕದ ಕೋಟ್ಯಾಂತರ ಜನರ ಹೃದಯದ ಹೀರೋ ಆದ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಕೆಲ ಸ್ಟಾರ್ಗಳಿಗೆ ಮಾತ್ರ ಸಿಗುವ ಒಂದು ವಿಚಿತ್ರ ಪ್ರೀತಿ ಇರುತ್ತದೆ. ಅದು ಕೇವಲ ಅಭಿಮಾನವಲ್ಲ, ಭಾವನೆ. ಮತ್ತು ದರ್ಶನ್ ತೂಗುದೀಪ ಅವರಿಗೆ ಸಿಕ್ಕ ಪ್ರೀತಿ ಅದೇ ರೀತಿಯದು. ಕರ್ನಾಟಕದ ಹಲವೆಡೆ ಅವರ ಹುಟ್ಟುಹಬ್ಬದಂತೆ ಆಚರಿಸಲಾಯಿತು. ಭಾರೀ ಕಟೌಟ್ಗಳಿಗೆ ಹಾಲಿನ ಅಭಿಷೇಕ, ರಕ್ತದಾನ ಶಿಬಿರಗಳು, ಅನ್ನದಾನ, ಸಾವಿರಾರು ಬೈಕ್ ರ್ಯಾಲಿಗಳು, ಥಿಯೇಟರ್ ಮುಂದೆ ರಾತ್ರಿ ಪೂರ್ತಿ ಕಾಯುವ ಅಭಿಮಾನಿಗಳು. ಇವೆಲ್ಲ ಸಾಮಾನ್ಯ ಸ್ಟಾರ್ಗೆ ಸಿಗುವ ಪ್ರೀತಿಯಲ್ಲ. ಕೆಲವರಿಗೆ ದರ್ಶನ್ ಕೇವಲ ನಟನಲ್ಲ, ಮನೆಯ ವ್ಯಕ್ತಿ, ಧೈರ್ಯದ ಪ್ರತೀಕ, ಕೋಪದ ಸಮಯದಲ್ಲಿ ಶಕ್ತಿ, ಸೋಲಿನ ಸಮಯದಲ್ಲಿ ಪ್ರೇರಣೆ ಮತ್ತು ಬದುಕಿನ ಒಂದು ಭಾವನೆಯಾಗಿದ್ದರು. ಅದಕ್ಕೆ ಇಂದು ಕೂಡ ಲಕ್ಷಾಂತರ ಜನ ಅವರಿಗೆ ಡಿ ಬಾಸ್ ಎಂದು ಕೇವಲ ಕರೆಯುವುದಲ್ಲ, ಹೃದಯದಿಂದ ನಂಬುತ್ತಾರೆ. ಸ್ನೇಹಿತರೆ, ಸ್ಟಾರ್ಡಮ್ನ ಹಿಂದೆ ಇರುವ ನಿಜವಾದ ಮನುಷ್ಯನನ್ನು ಎಲ್ಲರೂ ನೋಡಲು ಸಾಧ್ಯವಾಗುವುದಿಲ್ಲ. ಆದರೆ ದರ್ಶನ್ ತೂಗುದೀಪ ಬಗ್ಗೆ ಹಲವರು ಹೇಳುವ ಒಂದು ವಿಷಯ ಎಂದರೆ, ಹೊರಗೆ ಮಾಸ್ ಹೀರೋ ಇದ್ದರೂ ಒಳಗೆ ಬಹಳ ಮೃದು ಮನಸ್ಸಿನ ವ್ಯಕ್ತಿ. ವರದಿಗಳ ಪ್ರಕಾರ ಅವರು ಅನೇಕ ಬಾರಿ ಮೌನವಾಗಿ ಬಡವರಿಗೆ ಸಹಾಯ ಮಾಡುತ್ತಿದ್ದರು. ಸಂಕಷ್ಟದಲ್ಲಿದ್ದ ಅಭಿಮಾನಿಗಳಿಗೆ ಹಣಕಾಸಿನ ನೆರವು ನೀಡುತ್ತಿದ್ದರು. ಪ್ರಾಣಿಗಳ ಮೇಲಿನ ಅವರ ಪ್ರೀತಿ ವಿಶೇಷವಾಗಿತ್ತು. ಕುದುರೆಗಳು, ನಾಯಿಗಳು, ಪಕ್ಷಿಗಳು ಅವುಗಳನ್ನು ಕುಟುಂಬದವರಂತೆ ನೋಡಿಕೊಳ್ಳುತ್ತಿದ್ದರು ಎಂದು ಅವರ ಆಪ್ತರು ಹೇಳುತ್ತಾರೆ. ಹಲವಾರು ಸಹಾಯ ಕಾರ್ಯಗಳನ್ನು ಯಾವುದೇ ಕ್ಯಾಮರಾ ಇಲ್ಲದೆ ನಡೆದವು ಎಂಬ ಮಾತುಗಳು ಇವೆ. ಅದಕ್ಕೆ ಕೆಲ ಅಭಿಮಾನಿಗಳು ಇಂದು ಕೂಡ ಹೇಳುತ್ತಾರೆ, ದರ್ಶನ್ ತಪ್ಪುಗಳಿದ್ದರೂ ಹೃದಯ ಕೆಟ್ಟ ವ್ಯಕ್ತಿ ಅಲ್ಲ ಎಂದು. ಸ್ನೇಹಿತರೆ, ಬೆಳಕಿನ ಮಧ್ಯೆ ಬದುಕುವ ಸ್ಟಾರ್ಗಳ ಜೀವನ ಹೊರಗಿನಿಂದ ತುಂಬ ಅದ್ಭುತವಾಗಿ ಕಾಣಬಹುದು. ಆದರೆ ದಿನದ ಕೊನೆಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಹುಡುಕೋದು ಒಂದೇ, ಅದು ಮನಃಶಾಂತಿ. ಮತ್ತು ದರ್ಶನ್ ತೂಗುದೀಪ ಅವರ ಬದುಕಿನಲ್ಲೂ ಕುಟುಂಬವೇ ಆ ಶಾಂತಿಯ ಜಾಗವಾಗಿತ್ತು ಎಂದು ಹಲವರು ಹೇಳುತ್ತಾರೆ. ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮತ್ತು ಅವರ ಮಗ ವಿನೀಶ್ ಜೊತೆಗಿನ ಕ್ಷಣಗಳು ಹೊರಗಿನ ಸ್ಟಾರ್ಡಮ್ಗಿಂತ ವಿಭಿನ್ನವಾದ ಬದುಕನ್ನು ತೋರಿಸುತ್ತಿದ್ದವು. ಸಾವಿರಾರು ಅಭಿಮಾನಿಗಳ ಕೂಗುಗಳ ಮಧ್ಯೆ ಬದುಕಿದ ವ್ಯಕ್ತಿ ಮನೆಗೆ ಹೋದಾಗ ಕೇವಲ ಗಂಡ, ಕೇವಲ ತಂದೆ ಆಗಿಬಿಡುತ್ತಾನೆ. ಆದರೆ ಬದುಕಿನ ದೊಡ್ಡ ಸತ್ಯ ಏನೆಂದರೆ, ಹೊರಗಿನ ಜಗತ್ತು ನಿಮಗೆ ಸ್ಟಾರ್ ಸ್ಥಾನ ಕೊಡಬಹುದು, ಆದರೆ ನಿಮ್ಮ ನಿಜವಾದ ನೋವು, ಮೌನ, ಕಣ್ಣೀರು ಮತ್ತು ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದು ಕುಟುಂಬ. ಮತ್ತು ಬಹುಶಃ ಇಂದು ದರ್ಶನ್ ಬದುಕು ಹೊರಗೆ ಇನ್ನಷ್ಟು ಆಳವಾಗಿ ಕಲಿಸುತ್ತಿರಬಹುದು. ಸ್ಟಾರ್ಡಮ್ ತಾತ್ಕಾಲಿಕ, ಆದರೆ ಕುಟುಂಬದ ಪ್ರೀತಿ ಮಾತ್ರ ಮನುಷ್ಯ ಹೊಡೆದಾಗ ಕೂಡ ಅವನ ಪಕ್ಕದಲ್ಲೇ ನಿಲ್ಲುತ್ತದೆ. ಪ್ರತಿಯೊಬ್ಬ ದೊಡ್ಡ ಸ್ಟಾರ್ ಬದುಕಿನಲ್ಲೂ ಒಂದು ನೆರಳು ಇರುತ್ತದೆ ಮತ್ತು ದರ್ಶನ್ ತೂಗುದೀಪ ಅವರ ಜೀವನದಲ್ಲಿ ಆ ನೆರಳಾಗಿ ಹಲವು ಬಾರಿ ಕೇಳಿ ಬಂದಿದ್ದು ಅವರ ಕೋಪ ವರ್ಷಗಳಿಂದ ಅವರ ಬಗ್ಗೆ ತೀವ್ರ ಪ್ರತಿಕ್ರಿಯೆ, ಕೋಪದ ಸ್ವಭಾವ, ವಿವಾದಾತ್ಮಕ ಘಟನೆಗಳು ಎಂಬ ಟೀಕೆಗಳು ಬರುತ್ತಿದ್ದವು. ಕೆಲವರು ಅದನ್ನು ಅವರ ನೇರ ವ್ಯಕ್ತಿತ್ವ ಎಂದರು, ಕೆಲವರು ಅದೇ ಅವರ ದೊಡ್ಡ ದುರ್ಬಲತೆ ಎಂದರು. ಆದರೆ ಬದುಕಿನ ಕಠಿಣ ಸತ್ಯ ಏನೆಂದರೆ, ಕೆಲವೊಮ್ಮೆ ಮನುಷ್ಯನನ್ನು ಸೋಲಿಸುವುದು ಹೊರಗಿನ ಶತ್ರುಗಳಲ್ಲ, ಅವನೊಳಗೆ ನಿಧಾನವಾಗಿ ಬೆಳೆಯುವ ಕೋಪ. ಒಂದು ಕ್ಷಣದ ಆಕ್ರೋಶ, ಒಂದು ನಿಯಂತ್ರಣ ತಪ್ಪಿದ ನಿರ್ಧಾರ,
ವರ್ಷಗಳ ಶ್ರಮದಿಂದ ಕಟ್ಟಿದ ಬದುಕನ್ನೇ ಕಂಪಿಸಬಹುದು ಮತ್ತು ಬಹುಶಃ ಇಂದು ದರ್ಶನ್ ಬದುಕು ಲಕ್ಷಾಂತರ ಜನರಿಗೆ ಕಲಿಸುತ್ತಿರುವ ದೊಡ್ಡ ಪಾಠ. ಇದೇ ಶಕ್ತಿ ದೊಡ್ಡದು ಅಲ್ಲ, ಕೋಪವನ್ನು ನಿಯಂತ್ರಿಸುವ ಶಾಂತಿಯೇ ನಿಜವಾದ ಶಕ್ತಿ. ಸ್ನೇಹಿತರೆ, ಒಬ್ಬ ಮನುಷ್ಯ ಎಷ್ಟು ದೊಡ್ಡ ಸ್ಟಾರ್ ಆದರೂ ಅವನ ಸುತ್ತಲಿರುವ ಜನರು ಅವನ ಬದುಕಿನ ದಿಕ್ಕನ್ನೇ ಬದಲಿಸಬಹುದು. ಮತ್ತು ದರ್ಶನ್ ತೂಗುದೀಪ ಪ್ರಕರಣದ ನಂತರ ಸಾರ್ವಜನಿಕ ಚರ್ಚೆಯಲ್ಲಿ ಹೆಚ್ಚು ಕೇಳಿಬಂದ ಪ್ರಶ್ನೆ ಇದೆ: ತಪ್ಪು ಸ್ನೇಹ ಬಳಗ ಬದುಕನ್ನು ಬದಲಿಸಿತೆ? ವರ್ಷಗಳಿಂದ ಸ್ಟಾರ್ಗಳ ಸುತ್ತ ಆಪ್ತ ಬಳಗ, ಅತಿಯಾದ ಅಭಿಮಾನ ಮತ್ತು ಬಾಸ್ ಸಂಸ್ಕೃತಿ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದರ ಬಗ್ಗೆ ಜನ ಮಾತನಾಡಲು ಶುರು ಮಾಡಿದರು. ಕೆಲವೊಮ್ಮೆ ಸತ್ಯ ಹೇಳುವ ಸ್ನೇಹಿತರಿಗಿಂತ ಯಾವಾಗಲೂ ನೀವು ಸರಿಯೇ ಎನ್ನುವ ಜನರ ಹೆಚ್ಚು ಅಪಾಯಕಾರಿಯಾಗಿರುತ್ತಾರೆ. ಸೆಲೆಬ್ರಿಟಿ ಸ್ವಭಾವ, ಅತಿಯಾದ ಫ್ಯಾನ್ ಕಲ್ಚರ್ ಮತ್ತು ಅಧಿಕಾರದ ಭಾವನೆ ಇವೆಲ್ಲ ಸೇರಿ ಮನುಷ್ಯನನ್ನು ನಿಧಾನವಾಗಿ ವಾಸ್ತವಿಕ ಬದುಕಿನಿಂದ ದೂರ ಮಾಡಬಹುದು ಎಂಬ ಚರ್ಚೆಗಳು ಹುಟ್ಟಿಕೊಂಡವು. ಮತ್ತು ಬಹುಶಃ ಇಂದು ಈ ಕತೆ ಲಕ್ಷಾಂತರ ಜನರಿಗೆ ಕಲಿಸುತ್ತಿರುವ ಮತ್ತೊಂದು ದೊಡ್ಡ ಸತ್ಯ ಏನೆಂದರೆ, ಬದುಕಿನಲ್ಲಿ ನಿಮ್ಮನ್ನು ಪ್ರೀತಿಸುವವರಿಗಿಂತ ನಿಮ್ಮ ತಪ್ಪು ಸಮಯದಲ್ಲಿ ಸತ್ಯ ಹೇಳುವವರು ಹೆಚ್ಚು ಮುಖ್ಯ ಎಂದು. ಸ್ನೇಹಿತರೆ, ಒಮ್ಮೆ ತಮ್ಮ ಒಂದು ಎಂಟ್ರಿಗೆ ಥಿಯೇಟರ್ಗಳನ್ನು ಕಂಪಿಸಿದ್ದ ವ್ಯಕ್ತಿ ಇಂದು ನ್ಯಾಯಾಲಯ ಮತ್ತು ಜೈಲಿನ ಸುದ್ದಿಗಳ ನಡುವೆ ಬದುಕುತ್ತಿರುವುದು ಇದೇ ಬದುಕಿನ ಅತಿ ಕಠಿಣ ತಿರುವು. ದರ್ಶನ್ ತೂಗುದೀಪ ಹೆಸರು ರೇಣುಕಾಸ್ವಾಮಿ ಪ್ರಕರಣದೊಂದಿಗೆ ಹೊರಬಂದ ಕ್ಷಣ ಕರ್ನಾಟಕವೇ ಆಘಾತಗೊಂಡಿತ್ತು. ನಂತರ ನಡೆದ ಬಂಧನ, ಪೊಲೀಸ್ ತನಿಖೆ, ಜೈಲು ಜೀವನ, ಮಾಧ್ಯಮಗಳಲ್ಲಿ ದಿನರಾತ್ರಿ ನಡೆದ ಚರ್ಚೆಗಳು, ಸೋಷಿಯಲ್ ಮೀಡಿಯಾದಲ್ಲಿ ವಿಭಜನೆಯಾದ ಅಭಿಮಾನಿಗಳು, ಕೆಲವರು ಬೆಂಬಲಿಸಿದರು, ಕೆಲವರು ತೀವ್ರ ಟೀಕೆ ಮಾಡಿದರು. ಒಮ್ಮೆ ಡಿ ಬಾಸ್ ಎಂದು ಕೂಗಿದ ಹಲವರು ಮೌನವಾಗಿದ್ದರು. ಆದರೆ ಲಕ್ಷಾಂತರ ಅಭಿಮಾನಿಗಳು ಮಾತ್ರ ಇನ್ನು ಅವರ ಮರಳುವಿಕೆಯಲ್ಲಿ ನಿರೀಕ್ಷೆಯಲ್ಲಿ ನಿಂತಿದ್ದಾರೆ. ಈ ಪ್ರಕರಣ ಕೇವಲ ಒಬ್ಬ ನಟನ ವಿಚಾರವಾಗಿರಲಿಲ್ಲ, ಅದು ಸ್ಟಾರ್ಡಮ್, ಕೋಪ, ಫ್ಯಾನ್ ಕಲ್ಚರ್ ಮತ್ತು ಮನುಷ್ಯನ ನಿರ್ಧಾರಗಳು ಬದುಕನ್ನು ಹೇಗೆ ಬದಲಿಸಬಹುದು ಎಂಬ ರಾಷ್ಟ್ರೀಯ ಮಟ್ಟದ ಚರ್ಚೆ ಆಯಿತು. ಜೈಲಿನ ಗೋಡೆಗಳ ನಡುವೆ ಒಬ್ಬ ಸ್ಟಾರ್ ತನ್ನ ಬದುಕನ್ನೇ ಮರುಪರಿಶೀಲಿಸುತ್ತಿದ್ದಾನೆಯೇ ಎಂಬ ಪ್ರಶ್ನೆಯು ಹಲವರ ಮನಸ್ಸಿನಲ್ಲಿ ಮೂಡಿತು. ಆದರೆ ಇಲ್ಲಿ ಅತ್ಯಂತ ಮುಖ್ಯವಾದ ಸತ್ಯ ಒಂದಿದೆ. ಏನೆಂದರೆ, ಈ ಪ್ರಕರಣ ಇನ್ನೂ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದೆ. ದರ್ಶನ್ ಇನ್ನೂ ಕಾನೂನಿನ ಪ್ರಕಾರ ಕೇವಲ ಆರೋಪಿಯಾಗಿದ್ದಾರೆ ಅಷ್ಟೇ. ಅವರನ್ನು ನ್ಯಾಯಾಲಯ ಇನ್ನೂ ಅಪರಾಧಿ ಎಂದು ಘೋಷಿಸಿಲ್ಲ. ಅಂತಿಮ ಸತ್ಯ ಮತ್ತು ತೀರ್ಪು ನ್ಯಾಯಾಲಯದಿಂದಲೇ ನಿರ್ಧಾರವಾಗಬೇಕಿದೆ. ಮತ್ತು ಅದುವರೆಗೂ ಇದು ಕೇವಲ ಆರೋಪ ಮತ್ತು ರಕ್ಷಣೆಯ ನಡುವೆ ನಡೆಯುತ್ತಿರುವ ಕಾನೂನು ಹೋರಾಟ ಅಷ್ಟೇ. ಸ್ನೇಹಿತರೆ, ಪ್ರತಿ ದೊಡ್ಡ ಪ್ರಕರಣದ ಹಿಂದೆ ಎರಡು ಕಥೆಗಳು ಇರುತ್ತವೆ. ಒಂದು ಆರೋಪದ ಕತೆ, ಮತ್ತೊಂದು ರಕ್ಷಣೆಯ ಕತೆ. ಮತ್ತು ದರ್ಶನ್ ತೂಗುದೀಪ ಪ್ರಕರಣದಲ್ಲೂ ಇದೇ ನಡೆಯುತ್ತಿದೆ. ಒಂದು ಕಡೆ ಪೊಲೀಸರು ಮತ್ತು ಪ್ರಾಸಿಕ್ಯೂಷನ್ ತಮ್ಮ ಸಾಕ್ಷ್ಯಗಳನ್ನು ಮುಂದಿಟ್ಟಿದ್ದರೆ, ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು ಹಲವು ಗಂಭೀರ ಪ್ರಶ್ನೆಗಳನ್ನು ನ್ಯಾಯಾಲಯದ ಮುಂದೆ ಇಟ್ಟಿದ್ದಾರೆ. ರಕ್ಷಣಾ ಪಕ್ಷದ ವಾದಗಳ ಪ್ರಕಾರ ಘಟನೆಯ ಕುರಿತು ನೇರ ಕಣ್ಣಾರೆ ನೋಡಿದವರ ಸಾಕ್ಷಿದಾರರ ಸ್ಪಷ್ಟತೆಯ ಬಗ್ಗೆ ಪ್ರಶ್ನೆಗಳು ಎತ್ತಲಾಗಿವೆ. ಹಲವಾರು ಅಂಶಗಳು ಪರಿಸ್ಥಿತಿಜನ್ಯ ಸಾಕ್ಷಿಗಳ ಮೇಲೆ ನಿಂತಿದೆ ಎಂದು ವಾದಿಸಲಾಗುತ್ತಿದೆ. ಎಫ್ಐಆರ್ನಲ್ಲಿ ಉಲ್ಲೇಖವಾದ ಕೆಲವು ಅಂಶಗಳು ಮತ್ತು ನಂತರದ ಹೇಳಿಕೆಗಳ ನಡುವೆ ವ್ಯತ್ಯಾಸಗಳಿವೆ ಎಂಬ ಮಾತು ಕೂಡ ಕೇಳಿ ಬಂದಿವೆ. ಜೊತೆಗೆ CCTV, ಮೊಬೈಲ್ ಡೇಟಾ, ಡಿಜಿಟಲ್ ಸಾಕ್ಷ್ಯಗಳ ಕಂಟಿನ್ಯೂಟಿ ಮತ್ತು ಅಥೆಂಟಿಸಿಟಿ ಕುರಿತು ಪ್ರಶ್ನೆಗಳು ನ್ಯಾಯಾಲಯಗಳಲ್ಲಿ ಚರ್ಚೆಯಾಗಿವೆ. ರಕ್ಷಣಾ ಪಕ್ಷದ ಪ್ರಮುಖ ವಾದ ಏನೆಂದರೆ, ಅನುಮಾನ ಮತ್ತು ಸತ್ಯ ಎರಡೂ ಒಂದೇ ಅಲ್ಲ ಮತ್ತು ಕಾನೂನಿನ ಪ್ರಕಾರ ಪ್ರತಿಯೊಬ್ಬ ಆರೋಪಿಗೂ ನ್ಯಾಯಸಮ್ಮತ ವಿಚಾರಣೆಯ ಹಕ್ಕು ಇದೆ. ಇದೇ ಕಾರಣಕ್ಕೆ ಇಂದು ಲಕ್ಷಾಂತರ
ಅಭಿಮಾನಿಗಳು ಇನ್ನೂ ಒಂದು ಆಸೆಯಲ್ಲಿ ಇದ್ದಾರೆ, ಅಂತಿಮ ಸತ್ಯ ಹೊರಬರಲಿ ಎಂದು. ಆದರೆ ಈ ಸಂಪೂರ್ಣ ಪ್ರಕರಣದಲ್ಲಿ ಅತ್ಯಂತ ಮುಖ್ಯವಾದ ಸತ್ಯ ಒಂದೇ: ಯಾರೂ ಮಾಧ್ಯಮ ಅಥವಾ ಸೋಷಿಯಲ್ ಮೀಡಿಯಾ ತೀರ್ಪಿನಿಂದ ಅಪರಾಧಿಯಾಗುವುದಿಲ್ಲ. ಸತ್ಯ ಯಾವುದು, ಆರೋಪ ಯಾವುದು ಮತ್ತು ಕಾನೂನು ಹೊಣೆಗಾರಿಕೆ ಯಾರಿಗೆ ಎಂಬುದನ್ನು ಅಂತಿಮವಾಗಿ ಹೇಳುವುದು ನ್ಯಾಯಾಲಯ ಮಾತ್ರ. ಸ್ನೇಹಿತರೆ, ಈ ಸಂಪೂರ್ಣ ಘಟನೆಗಳ ಮಧ್ಯೆ ನಾವು ಮರೆಯಬಾರದ ಮತ್ತೊಂದು ದೊಡ್ಡ ಸತ್ಯ ಇದೆ. ರೇಣುಕಾಸ್ವಾಮಿ ಎಂಬ ಒಬ್ಬ ಯುವಕನ ಜೀವ ಕಳೆದು ಹೋಗಿದೆ. ಅವರ ಕುಟುಂಬ ಇಂದು ಕೂಡ ನೋವಿನಲ್ಲಿದೆ. ಒಬ್ಬ ಮಗ, ಒಬ್ಬ ಗಂಡ, ಒಬ್ಬ ಕುಟುಂಬದ ಆಸೆ ಕಳೆದು ಹೋಗಿದೆ. ಕೆಲವೊಮ್ಮೆ ಮನುಷ್ಯನ ಸ್ವಂತ ತಪ್ಪು ನಿರ್ಧಾರಗಳು, ಕಾನೂನುಬಾಹಿರ ನಡೆಗಳು ಅಥವಾ ನಿಯಂತ್ರಣ ತಪ್ಪಿದ ಕ್ರಿಯೆಗಳು ಅವನ ಬದುಕನ್ನೇ ಕತ್ತಲೆಗೆ ತಳ್ಳಬಹುದು ಮತ್ತು ಅಂತಿಮವಾಗಿ ಒಂದು ಜೀವವೇ ಕಳೆದು ಹೋಗುವ ದುಃಖಕರ ಪರಿಸ್ಥಿತಿ ಉಂಟಾಗಬಹುದು. ಯಾವ ಪರಿಸ್ಥಿತಿಯಲ್ಲಿಯೂ ಒಂದು ಜೀವದ ಮೌಲ್ಯವನ್ನು ಮರೆಯಲಾಗುವುದಿಲ್ಲ. ಆದರೆ ಸ್ವಯಂಕೃತ ಅಪರಾಧಗಳು ಕೂಡ ಅಪರಾಧವಾಗುತ್ತವೆ. ಈ ನಿಟ್ಟಿನಲ್ಲಿ ಈ ಪ್ರಕರಣದಲ್ಲಿ ನಿಜವಾದ ಸತ್ಯ ಹೊರಬಂದು ಕಾನೂನಿನ ಪ್ರಕಾರ ನ್ಯಾಯ ದೊರಕಲಿ ಎಂಬ ಆಶೆಯಲ್ಲೇ ಇಂದು ಎಲ್ಲರೂ ಕಾಯುತ್ತಿದ್ದಾರೆ. ಸ್ನೇಹಿತರೆ, ಒಮ್ಮೆ ಸಾವಿರಾರು ಜನರ ಕೂಗು ಮಧ್ಯೆ ಬದುಕಿದ ವ್ಯಕ್ತಿ ಇಂದು ಬಹುಶಃ ಮೌನದ ಮಧ್ಯೆ ತನ್ನ ಬದುಕನ್ನೇ ಯೋಚಿಸುತ್ತಿರಬಹುದು. ದರ್ಶನ್ ತೂಗುದೀಪ ಅವರ ಜೀವನ ಇಂದು ಲಕ್ಷಾಂತರ ಜನರಿಗೆ ಒಂದು ಆಳವಾದ ಪ್ರಶ್ನೆಯನ್ನು ಕೇಳಿಸುತ್ತಿದೆ. ಮನುಷ್ಯನಿಗೆ ನಿಜವಾಗಿ ಬೇಕಾಗಿರುವುದು ಏನು? ಹಣವೇ, ಹೆಸರೇ, ಶಕ್ತಿಯೇ ಅಥವಾ ಮನಃಶಾಂತಿಯೇ? ಬಹುಶಃ ಇಂದು ಅವರು ಬದುಕಿನ ಅತ್ಯಂತ ದೊಡ್ಡ ಸತ್ಯಗಳನ್ನು ಇನ್ನಷ್ಟು ಆಳವಾಗಿ ಅರಿತಿರಬಹುದು. ಹಣ ಶಾಶ್ವತ ಅಲ್ಲ, ಸ್ಟಾರ್ಡಮ್ ಶಾಶ್ವತ ಅಲ್ಲ, ಜನರ ಕೂಗು ಶಾಶ್ವತ. ಮೌನವಾಗಬಹುದು ಕೆಲವೊಮ್ಮೆ, ಆದರೆ ಮನುಷ್ಯ ಮಾಡಿದ ನಿರ್ಧಾರಗಳು ಮಾತ್ರ ಅವನನ್ನು ಜೀವನ ಪೂರ್ತಿ ಹಿಂಬಾಲಿಸಬಹುದು. ಒಂದು ಕ್ಷಣದ ಕೋಪ, ಒಂದು ನಿಯಂತ್ರಣ ತಪ್ಪಿದ ಪ್ರತಿಕ್ರಿಯೆ ವರ್ಷಗಳ ಕಾಲ ಕಟ್ಟಿದ ಗೌರವವನ್ನೇ ಕಂಪಿಸಬಹುದು. ಆದರೆ ಈ ಎಲ್ಲದರ ಮಧ್ಯೆ ಅವರ ಬದುಕಿಗೆ ಇನ್ನೂ ಒಂದು ದೊಡ್ಡ ಶಕ್ತಿ ಇದೆ. ಅದು ಅವರ ಅಭಿಮಾನಿಗಳ ಪ್ರೀತಿ, ದರ್ಶನ್ ಅಭಿಮಾನಿಗಳ ಪ್ರೀತಿ. ಇಂದು ಕೂಡ ಲಕ್ಷಾಂತರ ಜನರು ಡಿ ಬಾಸ್ ಫ್ಯಾನ್ಸ್ ಅವರಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಲವಾಗಿ ನಿಂತಿದ್ದಾರೆ. ಅವರು ಮತ್ತೆ ಮರಳಿ ಬರಬೇಕು ಎಂದು ಆಶಿಸುತ್ತಿದ್ದಾರೆ. ಕೆಲವರಿಗೆ ದರ್ಶನ್ ಕೇವಲ ನಟನಲ್ಲ, ಅವರ ಬದುಕಿನ ಒಂದು ಭಾವನೆ, ಒಂದು ಪ್ರೇರಣೆ, ಒಂದು ಆತ್ಮೀಯ ಸಂಬಂಧ ಮತ್ತು ಬಹುಶಃ ಈ ಅಭಿಮಾನಿಗಳ ನಂಬಿಕೆಯೇ ಇಂದು ಅವರಿಗೆ ಮಾನಸಿಕವಾಗಿ ದೊಡ್ಡ ಶಕ್ತಿಯಾಗಿರಬಹುದು. ಏಕೆಂದರೆ ಬದುಕಿನ ಅತ್ಯಂತ ಕತ್ತಲೆಯ ಸಮಯದಲ್ಲಿ ಮನುಷ್ಯನನ್ನು ನಿಲ್ಲಿಸುವುದು ಹಣ ಅಲ್ಲ, ಅವನನ್ನು ನಂಬುವ ಜನ, ಕುಟುಂಬದ ಪ್ರೀತಿ ಮತ್ತು ಮತ್ತೆ ಬೆಳಕಿಗೆ ಬರಬಹುದು ಎಂಬ ಆಸೆ. ಬಹುಶಃ ಇಂದು ದರ್ಶನ್ ಬದುಕೆ ಅವರಿಗೆ ಒಂದು ಹೊಸ ಪಾಠ ಕಲಿಸುತ್ತಿರಬಹುದು. ಹೊರಗಿನ ಜಗತ್ತಿನಲ್ಲಿ ಬಾಸ್ ಆಗುವುದು ಸುಲಭ, ಆದರೆ ಸ್ವಂತ ಮನಸ್ಸಿನ ಮೇಲೆ ಗೆಲ್ಲುವುದು ಮಾತ್ರ ಬದುಕಿನ ನಿಜವಾದ ಜಯ. ಸ್ನೇಹಿತರೆ, ಇಂದು ದರ್ಶನ್ ತೂಗುದೀಪ ಅವರ ಜೀವನ ಒಂದು ಸಿನಿಮಾ ಕಥೆಯಂತೆ ಕಾಣಬಹುದು, ಆದರೆ ಅದರ ಒಳಗೆ ನಡೆಯುತ್ತಿರುವುದು ಒಬ್ಬ ಮನುಷ್ಯನ ನಿಜವಾದ ಒಳಗಿನ ಹೋರಾಟ. ಇಂದು ಕಾನೂನಿನ ಪ್ರಕಾರ ಅವರು ಕೇವಲ ಆರೋಪಿಯಾಗಿ ಇದ್ದಾರೆ. ಇನ್ನು ನ್ಯಾಯಾಲಯದ ಯಾವುದೇ ಅಂತಿಮ ತೀರ್ಪು ನೀಡಿಲ್ಲ ಮತ್ತು ಅದಕ್ಕಾಗಿಯೇ ಇಂದು ಕೂಡ ಲಕ್ಷಾಂತರ ಅಭಿಮಾನಿಗಳು ಒಂದು ಆಸೆಯನ್ನು ಹೃದಯದಲ್ಲಿ ಉಳಿಸಿಕೊಂಡಿದ್ದಾರೆ: ಡಿ ಬಾಸ್ ಮತ್ತೆ ಬೆಳಕಿನ ಬದುಕಿಗೆ ಮರಳಲಿ ಎಂದು. ಒಮ್ಮೆ ಅವರ ಒಂದು ಎಂಟ್ರಿಗೆ ಥಿಯೇಟರ್ ಗರ್ಜಿಸಿತ್ತು, ಒಂದು ಡೈಲಾಗಿಗೆ ಲಕ್ಷಾಂತರ ಜನ ಕೂಗಿದರು. ಆದರೆ ಬದುಕಿನ ಕಠಿಣ ಸತ್ಯ ಏನೆಂದರೆ, ಮನುಷ್ಯ ಎಷ್ಟು ದೊಡ್ಡ ಸ್ಟಾರ್ ಆದರೂ ಒಂದು ದಿನ ಅವನು ತನ್ನ ಮನಸ್ಸಿನ ಮುಂದೆ
ಒಬ್ಬನೇ ನಿಲ್ಲಬೇಕಾಗುತ್ತದೆ. ಬಹುಶಃ ಇಂದು ಈ ಮೌನದ ಸಮಯವೇ ಅವರಿಗೆ ಬದುಕಿನ ನಿಜವಾದ ಅರ್ಥವನ್ನು ಕಲಿಸುತ್ತಿರಬಹುದು. ಹಣ, ಹೆಸರು, ಸ್ಟಾರ್ಡಮ್ ಇವೆಲ್ಲ ಕ್ಷಣಿಕ. ಆದರೆ ಕುಟುಂಬದ ಪ್ರೀತಿ, ನಿಜವಾದ ಸ್ನೇಹ, ಅಭಿಮಾನಿಗಳ ಬಳಗ ಮತ್ತು ಮನಃಶಾಂತಿ ಮತ್ತು ಮನುಷ್ಯನ ಒಳಗಿನ ಒಳ್ಳೆಯತನ ಮಾತ್ರ ಕೊನೆಯವರೆಗೂ ಅವನ ಜೊತೆಗೆ ನಿಲ್ಲುತ್ತದೆ. ಒಂದು ಕ್ಷಣದ ಕೋಪ, ಒಂದು ತಪ್ಪು ಸಮಯ, ಒಂದು ನಿರ್ಧಾರ ವರ್ಷಗಳ ಕಾಲ ಕಟ್ಟಿದ ಗೌರವವನ್ನೇ ಕಂಪಿಸಬಹುದು. ಆದರೆ ಅದೇ ಬದುಕು ಮನುಷ್ಯನಿಗೆ ಮತ್ತೊಂದು ಅವಕಾಶ ಕೊಟ್ಟು ಅವನನ್ನು ಒಳಗಿನಿಂದ ಬದಲಿಸಲೂಬಹುದು. ಬಹುಶಃ ಇಂದು ದರ್ಶನ್ ಬದುಕೆ ಅವರಿಗೆ ಹೇಳುತ್ತಿರಬಹುದು, ಹೊರಗಿನ ಜಗತ್ತಿನಲ್ಲಿ ಬಾಸ್ ಆಗೋದು ಸುಲಭ, ಆದರೆ ಸ್ವಂತ ಕೋಪ, ಅಹಂಕಾರ ಮತ್ತು ನೋವಿನ ಮೇಲೆ ಗೆಲ್ಲುವುದು ಮಾತ್ರ ನಿಜವಾದ ವಿಜಯ. ಇಂದು ಅವರ ಕುಟುಂಬ, ಆಪ್ತ ಸ್ನೇಹಿತರು ಮತ್ತು ಲಕ್ಷಾಂತರ ಡಿ ಬಾಸ್ ಫ್ಯಾನ್ಸ್ ಇನ್ನೂ ಅವರಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಅವರು ಮತ್ತೆ ಅವರ ಕುಟುಂಬದೊಂದಿಗೆ, ಶಾಂತಿಯೊಂದಿಗೆ, ಹೊಸ ಮನಸ್ಸಿನೊಂದಿಗೆ ಬದುಕಿಗೆ ಬರಲಿ ಎಂದು ಆಶಿಸುತ್ತಿದ್ದಾರೆ. ಏಕೆಂದರೆ ಬದುಕು ಯಾರನ್ನೂ ಶಾಶ್ವತವಾಗಿ ಕೆಡುವುದಿಲ್ಲ. ಕೆಲವೊಮ್ಮೆ ಬದುಕು ಮನುಷ್ಯನನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅವನಿಗೆ ಅವನ ನಿಜವಾದ ಮುಖವನ್ನು ತೋರಿಸುತ್ತದೆ. ಮತ್ತು ಬಹುಶಃ ಇದೇ ಕತ್ತಲೆಯ ಕ್ಷಣಗಳು ಮನುಷ್ಯನ ಬದುಕಿನ ದೊಡ್ಡ ಬೆಳಕಾಗುತ್ತವೆ. ನೀವು ಕೂಡ ದರ್ಶನ್ ಮತ್ತೆ ಹೊಸ ಬದುಕು ಆರಂಭಿಸಲೆಂದು ಆಶಿಸುತ್ತಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಭಾವನೆಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಈ ಎಲ್ಲ ಡಿ ಬಾಸ್ ಫ್ಯಾನ್ಸ್ ಸ್ನೇಹಿತರು ಹಾಗೂ ಕನ್ನಡ ಸಿನಿಮಾ ಪ್ರಿಯರೊಂದಿಗೆ ಶೇರ್ ಮಾಡಿ. ನಮ್ಮ ಬದುಕು ನಿನ್ನದೇ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಇಲ್ಲಿ ಬದುಕಿನ ನಿಜವಾದ ಕಥೆಗಳು ಮಾತನಾಡುತ್ತವೆ, ಬದುಕು ನಿನ್ನದೇ ಎಂದು.